ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೀನಾ ವಿಜಯಲಕ್ಷ್ಮಿ ಚಾನಲ್. ನಾನಿವತ್ತೊಂದು ರೆಸಿಪಿ ತೊಗೊಂಬಂದಿದ್ದೀನಿ. ಏನಂತ ಅಂದರೆ ಹೇಳ್ತೀನಿ ಬನ್ನಿ. ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇವಾಗೆಲ್ಲ ಮ್ಯಾರೇಜ್ ಆದವರು ಇನ್ನೂ ಒಂದಿಷ್ಟು ಜನಕ್ಕೆ ಎಷ್ಟು ಬರಲ್ಲ, ಸ್ವಲ್ಪ ಕಲಿಬೇಕು ಅಂದ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಗೊತ್ತಿರಲ್ಲ ಹೇಗೆ ಮಾಡಬೇಕಂತ. ನಾನು ಮೃದುವಾಗಿ ಮತ್ತು ಟೇಸ್ಟಿಯಾಗಿರುವಂಥ ರೊಟ್ಟಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಜೋಳದ ಹಿಟ್ಟನ್ನು ತೊಗೊಂಡಾದಮೇಲೆ ಒಂದು ಬೌಲಲ್ಲಿ ಅಥವಾ ಬಾಣಲಿ ಒಳಗೆ ನೀರು ಹಾಕಿ 2 ನಿಮಿಷ ನೀರು ಹಾಕಿ 2 ಕಪ್ಪಷ್ಟು ನೀರು ಹಾಕಿ 2 ನಿಮಿಷ ಅದನ್ನು ಬಾಯ್ಲ್ ಮಾಡಿ ನಾವು ಎಷ್ಟು ನಾದ್ಕೋತೀವಲ್ಲ ಕುದಿಬೇಕು ಚೆನ್ನಾಗಿ. ನೀರು ಕುದ್ದಾದಮೇಲೆ ಸೊ ನಾನು 5ರಿಂದ 10 ನಿಮಿಷ ಆದರೂ ನಾದ್ಕೋತೀನಿ. ಒಂದು 2 ಸೆಕೆಂಡ್ ಬಿಟ್ಟು ಸಾಫ್ಟ್ ನಾದ್ಕೋಬೇಕು ಚೆನ್ನಾಗಿ. ನಾವು ಎಷ್ಟು ನಾದ್ಕೋತೀವಲ್ಲ ತಿಂತಾರೆ. ಇಲ್ಲಾಂದರೆ ರೊಟ್ಟಿ ಅಂದರೆ ಈಗಿನ ಮಕ್ಳಿಗಂತೂ ಆಲ್ಮೋಸ್ಟ್ ಬೇಡವೇ ಬೇಡ. ರೊಟ್ಟಿ ಅಂದ್ರೇ ಬೇಡ. ಬರೀ ಚಪಾತಿನೂ ಹೆಲ್ದಿ, ಬಟ್ ಡೈಲಿ ಅದು ಕೊಡೋದು ಸರಿ ಅಲ್ಲ ಅಲ್ವೇ. ಹಾಗಾಗಿ ರೊಟ್ಟಿನೂ ಬೇಕೇ ಬೇಕು. ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನಾದಿದಾದ ತಕ್ಷಣ ಒಂದು ಗಾತ್ರದಲ್ಲಿ ಒಂದು ಸೈಜಷ್ಟು ನಾನು ಸೇಮ್ ಸೈಜ್ ತೆಗೆದಿಟ್ಕೊಳ್ಳೋಂಗಿಲ್ಲ, ಬಟ್ ಅದೇ ಸೈಜಲ್ಲಿ ನಾನು ರೊಟ್ಟಿ ಮಾಡ್ತೀನಿ. ಜಾಸ್ತಿ ದೊಡ್ಡದಾಗಲಿ ದಪ್ಪವಾಗಿ ಮಾಡಲ್ಲ. ಎಷ್ಟು ಸಾಫ್ಟಾಗಿ ನಮ್ಮದು ರೊಟ್ಟಿ ತೆಳುವಾಗಿರಬೇಕು. ಸೊ ಇವಾಗ ತೆಳುವಾಗಿದ್ದರೆ ಬಿಸಿ ಆದ ತಕ್ಷಣ ಫಸ್ಟ್ ರೊಟ್ಟಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸಣ್ಣದೊಂದು ಏನಾದರೂ ಮಾಡಿ ತೆಗೆದು ಆಮೇಲೆ ರೊಟ್ಟಿ ಇಡ್ತಾರೆ. ಸೊ ನಾನು ಕೂಡ ಹಾಗೆ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ತೆವಿಯಲ್ಲಿ ಹಿಟ್ಟು ತೆಗೆದಾದ್ಮೇಲೆ ಇವಾಗ ಬಡ್ದಿರೋಂಥ ರೊಟ್ಟಿನ ತೆವಿಯೊಳಗೆ ಹಾಕ್ಕೊಂಡು 2 ಸೆಕೆಂಡ್ ಬಿಟ್ಟು ಅದಕ್ಕೆ ಸ್ವಲ್ಪ ಬಟ್ಟೆಯಲ್ಲಿ ನೀರು ಹಚ್ಚಿದೆ 2 ನಿಮಿಷ ಆದಮೇಲೆ ಅದನ್ನು ವಾಪಸ್ ತಿರುಗಿಸ್ಬೇಕಲ್ವ. ತಿರುಗಿಸಾದ್ಮೇಲೆ ಮತ್ತೊಂದು ಬಡಿತಾ ಇರ್ತೀನಿ. ಅದು ರೆಡಿ ಆಗೋತನ. ಅದು ರೆಡಿ ಆದಮೇಲೆ ಇನ್ನೊಂದು ರೊಟ್ಟಿನೂ ರೆಡಿಯಾಗಿರುತ್ತೆ. ಎಟ್ ಎ ಟೈಮ್ ಎರಡೂ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಇದು ರೆಡಿ ಆಯಿತು. ಇವಾಗ ಅದು ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನು ಬಟ್ಟೆಯಿಂದ ಹತ್ತಿದ್ರೆ ರೊಟ್ಟಿ ಉಬ್ಬಿದಾದ್ಮೇಲೆ ಅದು ತುಂಬ ಸಾಫ್ಟಾಗಿ ಬರುತ್ತೆ. ಮಕ್ಕಳಿಗೆ ತಿನ್ನೋಕೆ ಇಷ್ಟಪಡ್ತಾರೆ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೀಗೆ ನಾನು ಒಂದು 7ರಿಂದ 8 ರೊಟ್ಟಿ ಡೈಲಿ ಮಾಡ್ತೀನಿ. ಸೊ ನಿಮಗೂ ಕೂಡ ರೊಟ್ಟಿ ಈಸಿಯಾಗಿ ಬೇಕಂದರೆ ನನ್ನ ವಿಡಿಯೋನ ನೋಡಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಕಮೆಂಟ್ ಹಾಕಿ. ಎಲ್ಲರಿಗೂ ಶುಭವಾಗಲಿ. ಇವತ್ತು ಆ್ಯಕ್ಚುಲಿ 8ನೇ ತಾರೀಕು ಇರೋದ್ರಿಂದ 8 ಪೋರ್ಟಲ್ ಅಂತ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಭಕ್ತಿಯಿಂದ ದೇವ್ರ ಮೇಲೆ ಶ್ರದ್ಧೆಯಿಂದ ಇಟ್ಟು ಮ್ಯಾನಿಫೆಸ್ಟ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊಂಡಿರ್ತೀರ ಅದು ಆಗಿದೆ ಅಂತ ಹೇಳಿ ಆ ಒಂದು ವೈಟ್ ಪೇಪರಲ್ಲಿ ಬರೆದು ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಅದು ಆಗಿದೆ ನನಗೆ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದು ಅದು ಪೇಪರ್ನ ಮಡಿಚಿ ನಿಮ್ಮ ಹತ್ರ ಅಂದರೆ ಎಲ್ಲಾದರೂ ದೇವ್ರ ಹತ್ರ ಅಥವಾ ಕಬೋರ್ಡಲ್ಲಿ ಎಲ್ಲೋ ಒಂದು ಕಡೆ ಇಟ್ಟು ಆಗಿದೆ ಅಂದ್ಕೊಂಡು ದೇವ್ರ ಹತ್ರ ಚೆನ್ನಾಗಿ ಕೇಳ್ಕೊಳ್ಳಿ. ಆ ಕೆಲಸ ಆಗೇ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.